ಫ್ರೆಂಡ್ಸ್, ಆಲೆ ಅಮ್ಮ ಎಲ್ಲ ಎತ್ತಿ ಇವಾಗ ರಾಯರಿಗೆ ಪ್ರದಕ್ಷಿಣೆ ಆಗ್ತಾರೆ ನೋಡಿ ಫ್ರೆಂಡ್ಸ್. ಪಲಾವ್ ಮಾಡ್ತಾಯಿದ್ದೀನಿ. ಪಲಾವಿಗೆ ಕ್ಯಾರೆಟು, ಹುಳ್ಳಿಕಾಯಿ, ಟೊಮೊಟೊ ಎಲ್ಲ ಹಚ್ಕೊಂಡಿದ್ದೀನಿ. ಇದು ರುಬ್ಬೋದಕ್ಕೆ ಕಾಯಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಚಕ್ಕೆ ಎಲ್ಲ ಹಾಕೊಂಡಿದ್ದೀನಿ. ಕಾಯಿನ ಸ್ವಲ್ಪ ಇಕ್ಕೋಬೇಕು, ಎತ್ಕೊತಾ ಇದ್ದೀನಿ. ಬನ್ನಿ, ಇವಾಗ ಕುಕ್ಕರ್ ಕಾಡೈತೆ, ಎಣ್ಣೆ ಬಿಟ್ಟಿದ್ದೀನಿ. ಪಲಾವ್ ಎಲೆ, ಸ್ವಲ್ಪ ಕಸೂರಿ ಮೇಥಿ ಎಲ್ಲ ಹಾಕ್ಬಿಟ್ಟು ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಆಲೂಗೆಡ್ಡೆ, ಟೊಮೊಟೊ ಎಲ್ಲನೂ ಒಗ್ಗರಣೆ ಹಾಕಿದ್ದೀನಿ. ಅದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅರಿಶಿನ ಪುಡಿ ಹಾಕಿ ಕ್ಲೋಸ್ ಮಾಡಿ. ಇವಾಗ ತರಕಾರಿ ಎಲ್ಲ ಫ್ರೈ ಆಯಿತು. ಬಾದಾಮಿ, ಗೋಡಂಬಿ, ಎಲ್ಲ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಈ ಥರ ಉಟ್ಕೊಂಬಿಟ್ಟು ಸ್ವಲ್ಪ ಉಟ್ಕೊಂಬಿಟ್ಟು ನೆನೆ ಎಲ್ಲ ಹಾಕ್ತೀನಿ. ಇವಾಗ ಮೇಲೆ ಕೊತ್ತಂಬರಿ ಹಾಕ್ಬಿಡ್ತೀನಿ. ಉಬ್ಬಕ್ಕೆಲ್ಲ ಹಾಕಲ್ಲ, ಪುದೀನ ಹಾಕಿದೆ. ಇವಾಗ ಕೊತ್ತಂಬರಿ ಸ್ವಲ್ಪ ಹಂಗೆ ಕಟ್ ಮಾಡಿ ಹಾಕ್ಬಿಡ್ತೀನಿ. ನಿಮ್ಗೆ ಎಷ್ಟು ಬೇಕಾ ನೋಡ್ಬಿಟ್ಟು ಉಪ್ಪು ಹಾಕೊಳ್ಳಿ. ನೋಡಿ, ಗಸಗಸೆ ಪಾಯಸ ಮಾಡೋಕ್ಕೆ ಕೊಬ್ಬರಿ, ಬಾದಾಮಿ, ಗೋಡಂಬಿ, ಗಸಗಸೆ ಇಟ್ಕೊಂಡಿದ್ದೀನಿ. ಇವಾಗ ನೆನೆಯೋಕ್ಕೆ ಇಡ್ತಾಯಿದ್ದೀನಿ. ಒಂದು 2 ಅವರ್ ನೆನೆಸೋಣ. ದ್ರಾಕ್ಷಿ ಹಾಕ್ತೀವಿ, ದ್ರಾಕ್ಷಿ ಹುರ್ಕೊಳ್ಳಲ್ಲ. ಇವಾಗ ತಲೆ ಬಚ್ಚೋಣ. ತಲೆ ಹಾಕ್ತಾಯಿದ್ವಿ. ತಲೆ ಬಚ್ಚಾಯ್ತು, ತಲೆಗೆಲ್ಲ ಅಷ್ಟೇ. ನಮ್ಮ ಅಮ್ಮ ಹೋಯ್ತಾಳಲ್ಲ, ಬಸ್ಸಲ್ಲಿ ರಾಯರಿದ್ದಾರೆ, ಫೋಟೋ ಐತೆ, ಮತ್ತು ಗಣಪ ಐತೆ. ಅದಕ್ಕೆ ಹೂವು ತಂದು, ಹೂವು ಯಾವಾಗಲೂ ಅವಾಗ ಚೆನ್ನಾಗಿ ಬಂದೈತೆ. ಸ್ವಲ್ಪ ಹಾರ್ಕೊಂಡೈತೆ. ಇವಾಗ ಮಿಕ್ಸ್ ಮಾಡಿಬಿಟ್ಟು ಅದೊಂದು ಬರೋಷ್ಟು ಬಸ್ಸಲ್ಲ ಅಲ್ಲಿಂದ 10 ರೂಪಾಯಿ ಕೊಟ್ಟು ಆಟಕ್ಕೆ ಹೋಗುತ್ತಾ. ರಾಯರನ್ನ ಈ ಥರ ನೀರಲ್ಲಿ ನಾನು ಪಾತ್ರೆಗೆ ಹಾಕ್ಬಿಟ್ಟು ನೀರಲ್ಲಿ ಬೆಳಗ್ಬಿಟ್ಟು ಬನ್ನಿ. ಎಲ್ಲ ಸ್ಕೂಲೆಲ್ಲ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಇವಾಗ ರಾಯರದೆಲ್ಲ ತೊಳೆದೆ ನೋಡಿ. ಮತ್ತೆ ರಾಯರನ್ನೆಲ್ಲ ತೊಳೆದು ರಾಯರಿಗೆ ಗಂಧ ಇಟ್ಟಿದ್ದೀನಿ. ಅದು ಸ್ವಲ್ಪ ಹಾರ್ಕೊಳ್ಳಿ ಅಂತ. ಆಮೇಲೆ ದೇವ್ರ ಮನೆಗೆ ಹೋಗ್ತೀನಿ. ಕೊಬ್ಬರಿ ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಇದು ಮಾಡ್ಕೊಂಡು ಬರೋಣ, ರುಬ್ಕೊಂಬರೋಣ. ಬನ್ನಿ, ಹಿಂಗೆ ಮಾಡ್ಕೊಂಬಂತಿದ್ದೀನಿ. ಹಿಂಗಾದ್ಮೇಲೆ ಇದ್ರ ಜೊತೆಲೆ ಹಾಕ್ಬಿಟ್ರೆ ಅದು ಯಾವುದು ಮಿಕ್ಸ್ ಆಗೋಲ್ಲ ನೋಡಿ. ಇವಾಗ ಎಲ್ಲ ಹುರಿದು ಇಟ್ಕೊಂಡಿದ್ನಲ್ವ, ಬಾದಾಮಿ, ಗೋಡಂಬಿ, ಏಲಕ್ಕಿನೂ ದ್ರಾಕ್ಷಿನೂ ಹುರಿಬಾರ್ದು. ಅದು ಹಾಗೆ ನೀರಿಗೆ ಹಾಕಿ ನೆನೆಸಿದೆ. ಬಾದಾಮಿ, ಗೋಡಂಬಿ, ಗಸಗಸೆ ಹಾಕಿ ನೀರಿಗೆ ಹಾಕಿ ನೋಡಿ. ಇಷ್ಟು ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ನುಣ್ಣಗೆ ರುಬ್ಕೊಂಬಂದ್ಬಿಟ್ಟು ಕಾಣಿಸ್ತೈತಲ್ವ, ಇಷ್ಟು ಪಾತ್ರೆಗೆ ಹಾಕ್ಕೊಂಡು ರುಬ್ಕೊಂಡ್ವಲ್ವ. ಗಸಗಸೆ, ಕೊಬ್ಬರಿ, ಏಲಕ್ಕಿ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ಅದನ್ನು
ಬಾದಾಮಿ ಗೋಡಂಬಿ ಹುರಿದ್ಬಿಟ್ಟು ನೆನೆಸ್ಕೊಳ್ಳಿ ಗಸಗಸೆ ಮೂರನ್ನೂ. ದ್ರಾಕ್ಷಿನೂ ಏಲಕ್ಕಿನೆಲ್ಲ ಹಂಗೆ ನೆನೆಸೋಕ್ಕಿಡಿ. ಒಂದೂವರೆ ಅವರ್ ನೆನೆದ್ರೆ ಸಾಕು. ನೆನೆದಾದ್ಮೇಲೆ ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗಿದ್ರೇ ಚೆಂದ. ಜಾಸ್ತಿ ತೆಳ್ಳಗೂ ಮಾಡಬಾರ್ದು, ಜಾಸ್ತಿ ಗಟ್ಟಿ. ಮಕ್ಕಳು ಸ್ಕೂಲ್ಗೆ ಹೋಗೋ ತಕ್ಕ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಅವರು ಸ್ಕೂಲ್ಗೆ ಹೋಗ್ಬಿಟ್ರೆ ಆಮೇಲೆ ಆರಾಮಾಗೆಲ್ಲ ಮಾಡ್ಕೋಬೋದು. ಅದು ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ನಾನೆಲ್ಲ ನಿಧಾನಕ್ಕೆ ಮಾಡ್ತೀನಿ. ಬನ್ನಿ, ಗಸಗಸೆ ಪಾಯಸ ರೆಡಿ ಆಯಿತು. ಪೂಜೆಗೆಲ್ಲ ಅಲಂಕಾರ ಮಾಡಿದ್ದೀನಿ. ಇವಾಗ ಹೂವೆಲ್ಲ ಮುಡಿಸಿ ರೆಡಿ ಮಾಡಿದ್ದೀನಿ. ಬನ್ನಿ ಪೂಜೆ ಮಾಡೋಣ. ದೇವರಿಗೆ ಪ್ರಸಾದ ಇಟ್ಬಿಟ್ಟು ಪೂಜೆ ಮಾಡೋಣ. ಈ ಥರ ಮಾಡಿ ಮಕ್ಳಿಗೆ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ಹಾಲು ತುಪ್ಪ ಇದ್ರೊಳಗೆ ಹಾಕ್ಬಿಟ್ಟು ಹುಡ್ಕೊಟ್ರೆ ತುಂಬ ಚೆನ್ನಾಗಿ ಕುಡಿತು. ಮಕ್ಳಿಗೂ ಅಷ್ಟೇ, ಹೆಣ್ಣಾಯ್ತವಲ್ಲ ಆ ಮಕ್ಳಿಗೂ ಈ ಥರ ಮಾಡಿದ್ರೆ ತುಂಬ ಒಳ್ಳೆಯದು. ನಮ್ಮವ್ವ ನಮ್ಮ ಅಕ್ಕರಿಗೆಲ್ಲ ಈ ಥರ ಮಾಡಿಕೊಡೋದು. ನನಗಿದೇನು ಮಾಡೋಗೆಲ್ಲ ಜ್ಞಾಪನಕ್ಕೆ ಆಯ್ತದೆ. ನನಗೂ ಕೊಡೋದು. ಅವ್ರು ಬಾಣ್ತಿಲೆಲ್ಲ ಸ್ನಾನ ಮಾಡಿಸಿ ಕೊಡ್ಸಾರಲ್ಲ, ಅವಾಗ ನನಗೆ ಕೊಡೋದು. ಬನ್ನಿ ಎಲ್ಲರ ಇರಲಿ ಪೂಜೆ ಮಾಡೋಣ. ಇವಾಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಬನ್ನಿ ದೀಪ ಹಚ್ಚಿ. ತುಳಸಿ ತಂದಿದ್ರು, ದಾಸವಾಳ ಎಲ್ಲ ಇತ್ತು. ನಮ್ಮ ಅಕ್ಕ ಮಲ್ಲಿಗೆ ಹೂವು ಕೊಟ್ಟು ಕಳಿಸಿದ್ಲು. ಎಲ್ಲವಕ್ಕೂ ಮಲ್ಲಿಗೆ ಹೂವು ಮುಡಿಸ್ದೆ. ದಾಸವಾಳ ಜೊತೆನೇ ಕಟ್ಟೋಕ್ಕೆ ಟೈಮ್ ಇರಲಿಲ್ಲ, ಕಟ್ಟಲಿಲ್ಲ. ಎಲ್ಲವಕ್ಕೂ ಸಿಗುತ್ತೆ ಅಂದ್ಬಿಟ್ಟು ಎಲ್ಲವಕ್ಕೂ ಒಂದೊಂದು ಮುಡಿಸ್ದೆ. ನೋಡಿ ಮುಡಿಸ್ದೆ. ರಾಯರಿಗೆ ದಾಸವಾಳ ಎಲ್ಲ ಮುಡಿಸ್ದೆ. ಇವತ್ತು ರಾಯರಿಗೆ ಗಸಗಸೆ ಪಾಯಸ, ಬಾದಾಮಿ, ಇದು ಬಾಳೆ ಮಾವಿನ ಹಣ್ಣು ಮುಡಿಸಿ ಎಲ್ಲ ಮುಡಿಸ್ದೆ. ರಾಯರದ್ದು ಈ ಥರ ಇದ್ದಾರೆ ನಮ್ಮ ಮನೆ ರಾಯರು, ನಮ್ಮ ಪುಟ್ಟ ರಾಯರು. ಫೋಟೋಕ್ಕೆ ಸ್ವಲ್ಪ ಮುಚ್ಕೊಂಡ್ಬಿಡ್ತೀವಿ ಗೊತ್ತು. ಇವಾಗೆಲ್ಲ ಪೂಜೆ ಎಲ್ಲ ಆಯಿತು. ಮಲ್ಲಿಗೆ ಹೂವು ಕೊಟ್ಟು ಕಳಿಸಿದ್ಲು ನಮ್ಮ 1 ಗಂಟೆ. ಇವಾಗ ಪೂಜೆ ಎಲ್ಲ ಮಾಡಿ ಬಂದ್ಲಿ. ಇವಾಗ ಬಂದು ಬಟ್ಟೆ ಬಿಚ್ಚಾಕ ನೋಡಿ, ಬಟ್ಟೆ ಬಿಚ್ಚಾಕ ಬರೋದು ನೋಡಿ. ಅವಳಿಗೆ ಎಸ್ಸೆ ಅಂತ ನಾಳೆ ಎನ್ವೈರ್ನಮೆಂಟ್ ಡೇ, ಪರಿಸರ ದಿನಾಚರಣೆ ನಾಳೆ. ಹೌದಾ? ಎಲ್ಲದೇ ಕೊಡ್ಕೊಂಡು ಹೋಯ್ತಿ ಅದನ್ನ? ಹ್ಞೂ, ಅದು ಮುಳ್ಳೋದು. ಬೇರೆದೇನಾರು ಕೊಡ್ತೀನಿ ತಗೋ. ಅದಕ್ಕೇ ಗಿಡ ತಗೊಂಡೋಗ್ಬೇಕಂತೆ ನಾಳೆ ಹಾಕೋದಕ್ಕೆ. ಅದಕ್ಕೆ ಹೇಳ್ತಾವಳೆ ಎಸ್ಸೆ ಬರೆಕೊಂಡು ಹೋಗ್ಬೇಕಂತೆ. ಮತ್ತು ಬಟ್ಟೆ ತಗೋತಾವಳೆ ಇಕ್ಕೊಳ್ಳೋಕ್ಕೆಲ್ಲ. ಏನೋ ಹೇಳ್ತಿಲ್ಲ, ಹಂಗೆ ನಗ್ತಾಯಿದ್ದು. ಈಗ ನೋಡಿ 5 ಗಂಟೆ 10 ನಿಮಿಷ. ಅವಳು 5 ಗಂಟೆ 5:05ಕ್ಕೆ ಬರ್ತಾಳೆ. ಈಗ 5 ನಿಮಿಷ ಆಯ್ತಾಳೆ. ಇವತ್ತು ಪೂಜೆ ಇಷ್ಟೇ. ಈ ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.